ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಶಹಾಪುರದಲ್ಲಿ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಸರ್ಕಾರಿ ಶಾಲೆಗೆ ಸೇರಿಸೋಣ, ಚಂದ್ರಶೇಖರ್ ಗುತ್ತೇದಾರ್ ಕರೆ. ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಸರ್ಕಾರಿ ಶಾಲೆಗೆ ಸೇರಿಸೋಣ, ಚಂದ್ರಶೇಖರ್ ಗುತ್ತೇದಾರ್ ಕರೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಬೇವಿನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ಮಗುವಿನ ದಾಖಲಾತಿಯನ್ನು ಹೆಚ್ಚಿಸಲು ಹಾಗೂ ಪ್ರತಿಯೊಂದು ಮಗುವನ್ನ ಶಾಲೆಯ ಬಿಟ್ಟು ವಂಚಿತರಾಗದಂತೆ ನೋಡಿಕೊಳ್ಳಲು ಸರ್ಕಾರದ ಕರ್ತವ್ಯವಾಗಿದ್ದು, ಈಗಿನ ಪ್ರತಿಯೊಂದು ಮಗುವನ್ನ ನೋಂದಣಿ ಮಾಡಿಸಿ ದಾಖಲೆಗಳ ಹೆಚ್ಚಿಸುವುದರ ಮುಖಾಂತರ ಯಾವ ಮಗು ಶಿಕ್ಷಣದಿಂದ ವಂಚಿತವಾಗದೆ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡಲು ಸರ್ಕಾರಿ ಶಾಲೆಗಳ ಹೊಣೆ ಹೆಚ್ಚಾಗಿದ್ದು, ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಲಿತ ಮಕ್ಕಳನ್ನೇ ಉನ್ನತ ಸ್ಥಾನದಲ್ಲಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಈಗಿನ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನಲ್ಲಿದ್ದು, ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ನೀಡುತ್ತಿರುವ ಸರ್ಕಾರಿ ಶಾಲೆಗಳು ಉನ್ನತೀಕರಣ ಮಾಡಲಿಕ್ಕೆ ಎಲ್ಲ ಪಾಲಕರು ಸಹಕಾರ ನೀಡಬೇಕು. ಅಂದಾಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಯಲಿಕ್ಕೆ ಹಾಗೂ ಬೆಳೆಯಲಿಕ್ಕೆ ಪ್ರೇರಣೆ ಆಗುತ್ತದೆ. ಚಂದ್ರಶೇಖರ್ ಗುತ್ತೇದಾರ್ ಎಸ್ಡಿಎಂಸಿ ಅಧ್ಯಕ್ಷರು ಹೇಳಿದರು. ಶಾಲೆಯ ಮುಖ್ಯ ಗುರುಗಳಾದ ದೇವೇಂದ್ರಪ್ಪ ಶಿಕ್ಷಕ ಹಾಗೂ ಶಾಲೆಯ ಶಿಕ್ಷಕರಾದ ಮಹೇಶ್ ಶಿಕ್ಷಕರು, ಶಾಲಾ ಶಿಕ್ಷಕರೊಂದಿಗೆ ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಮಾಲಿಕೇರೆ, NKSTV4 ನ್ಯೂಸ್, ಶಹಾಪುರ. ದಯವಿಟ್ಟು ಎಲ್ಲ ಮಕ್ಕಳು ಸರ್ಕಾರ ಶಾಲೆಗೆ ಬರಬೇಕಂತ ನನ್ನ ವಿನಂತಿ. ನಾನು STMC ಅಧ್ಯಕ್ಷರಾದ ಚಂದ್ರಶೇಖರ್ ಗುತ್ತೇದಾರ್ ನಾನು ಭಾಳ ಎಲ್ಲರಿಗೆ ಕಳಕಳಿಯಿಂದ ಕೇಳ್ಕೊಂತೀನಿ. ಗೌರ್ಮೆಂಟ್ ಶಾಲೆ ಅಂತಂದ್ರೆ ಎಲ್ಲ ಗೌರ್ಮೆಂಟ್ ಶಾಲೆ ಹಾಲ್ ಅದ, ಊಟ ಅದ, ಎಲ್ಲ ಅದ, ಒಳ್ಳೆ ಶಾಲೆ, ಶಿಕ್ಷಕರ ಭಾಳ ಚಂದ, ಎಲ್ಲ ನಮಗೆ ಟೀಚರ್ಗಳಾರ ಎಲ್ಲ ರೀತಿಯಲ್ಲಿ ಅನುಕೂಲ ಅದ. ನಮ್ಮ ಸರ್ಕಾರಿ ಶಾಲೆಯನ್ನು ಬೆಳೆಸಿ ಉಳಿಸಿ ನಮ್ಮ ಸರ್ಕಾರ ಶಾಲೆಯನ್ನು ನಾವು ಉನ್ನತ ಮಟ್ಟಿಗೆ ಒಯ್ದು ಎಲ್ಲ ಹುಡುಗರನ್ನು ಎಕಡೆ ಕೆಲಸಕ್ಕನ್ನು ಕಳಿಸಲಾರ್ದೆ ಎಲ್ಲ ಶಾಲೆ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸ್ರಿ ಅಂತಂದು ನಾನು ಕೇಳ್ಕೊಂತೀನಿ. ನನ್ನ ಹೆಸರು STMC ಅಧ್ಯಕ್ಷ ಚಂದ್ರಶೇಖರ್ ಗುತ್ತೇದಾರ್. ಬಸವ ಕಲ್ಯಾಣದಲ್ಲಿ ಬಾಲಕಾರ್ಮಿಕ ಮತ್ತು ಕಿಶೋರ್ ಕಾರ್ಮಿಕ ರಕ್ಷಣಾ ಅಭಿಯಾನಕ್ಕೆ ನ್ಯಾಯಾಧೀಶರಾದ ಬಿ ಚೆನ್ನಪ್ಪ ರವರಿಂದ ಚಾಲನೆ. ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕರ ರಕ್ಷಣಾ ಅಭಿಯಾನಕ್ಕೆ ನ್ಯಾಯಾಧೀಶರಾದ ಬಿ ಚೆನ್ನಪ್ಪ ಅವರಿಂದ ಚಾಲನೆ. ಇಂದು ಬಸವ ಕಲ್ಯಾಣ ಪಟ್ಟಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಾರ್ಮಿಕ ಇಲಾಖೆ, ಬೀದರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಶಿಕ್ಷಣ ಇಲಾಖೆ, ಮಕ್ಕಳ ಸಹಾಯವಾಣಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಪ್ಯಾನ್ ಇಂಡಿಯಾ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ರಕ್ಷಣಾ ಅಭಿಯಾನ ಅಂಗವಾಗಿ ಆಟೋ ಪ್ರಚಾರ ಕಾರ್ಯಕ್ರಮ ಇಂದು ಬಸವ ಕಲ್ಯಾಣ ತಾಲೂಕಿನ ಕೋರ್ಟ್ ಆವರಣದಲ್ಲಿ ನ್ಯಾಯಾಧೀಶರಾದ ಬಿ ಚೆನ್ನಪ್ಪ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವೆಗಳ ಸಮಿತಿ ಬಸವ ಕಲ್ಯಾಣ ಇವರ ಅಮೃತ ಹಸ್ತದಿಂದ ಚಾಲನೆ ನೀಡಲಾಯಿತು. ಬಸವ ಕಲ್ಯಾಣ ತಾಲೂಕಿನ ಕಾರ್ಮಿಕ ಇಲಾಖೆಯ ಕಾರ್ಮಿಕರ ನಿರೀಕ್ಷಕರಾದ ಸಂತೋಷ್ ಡಿ ಗಾಯಕ್ವಾಡ್ ಹಾಗೂ ಸಿಬ್ಬಂದಿಗಳು, ಅತಿಥಿಗಳಾದ ಭೀಮಾಶಂಕರ್ ಎಸ್ ಕುರ್ಕೊಟ್ಟೆ, ಅಧ್ಯಕ್ಷರು, ವಕೀಲರು ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಶ್ರೀಮಂತ್ ರಾವ್ ಇಂಚುರೆ, NKSTV4 ನ್ಯೂಸ್, ಬಸವ ಕಲ್ಯಾಣ. ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಶಿಕ್ಷಣ ಇಲಾಖೆ ಮತ್ತು ಮಕ್ಕಳ ಸಹಾಯವಾಣಿ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ರಕ್ಷಣಾ ಅಭಿಯಾನ ದಿನಾಂಕ 1/6/2024ರಿಂದ 30/6/2024ರವರೆಗೆ ಆಟೋ ಪ್ರಚಾರ ಕಾರ್ಯಕ್ರಮ ಪ್ರತಿ ತಾಲೂಕಿನಲ್ಲಿ ಮತ್ತು ಒಂದು ದಿವಸದ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಎಲ್ಲ ಇಲಾಖೆಗಳ ಜಂಟಿ ಸಂಯುಕ್ತಾಶ್ರಯದಲ್ಲಿ ಒಂದು ತಿಂಗಳ ಕಾಲ ಒಂದು ಜಾಗೃತ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ. ಇದು ಒಂದು ಸಮಾಜಕ್ಕೆ ಆಗಲಿ ಮತ್ತು ಎಲ್ಲ ಒಂದು ಸಮಾಜದ ನಾಗರಿಕರಿಗೆ ಮತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಮೆಸೇಜ್ ಹೋಗುತ್ತೆ. ಹಾಗಾಗಿ ಇದನ್ನು ಸದುಪಯೋಗಪಡಿಸಬೇಕಂತೇಳಿ ಎಲ್ಲ ನಾಗರಿಕರಲ್ಲಿ ಮತ್ತು ವಿನಂತಿ ಮಾಡುತ್ತೆ. ಮತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ಮತ್ತು ಎಲ್ಲ ಒಂದು ಜಂಟಿ ಇಲಾಖೆಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಒಂದು ತಿಂಗಳವರೆಗೆ ನಡೆಸಿಕೊಂಡು ಹೋಗ್ಬೇಕಂತೇಳಿ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಹುಮ್ನಾಬಾದ್ನಲ್ಲಿ ಸಂಭ್ರಮದಿಂದ ಜರುಗಿದ ಬೀರಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ. ಸಂಭ್ರಮದಿಂದ ಜರುಗಿದ ಬೀರಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ. ಶಾಸಕ ಸಿದ್ದಲಿಂಗ ಪಾಟೀಲ್ ಭಾಗಿ. ತಾಲೂಕಿನ ಕಟ್ಟಹಳ್ಳಿ ಗ್ರಾಮದ ಆರಾಧ್ಯ ದೈವ ಐತಿಹಾಸಿಕ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ನೆರೆದ ಸಾವಿರಾರು ಭಕ್ತರ ಮಧ್ಯೆ ದೇವರ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವದ ಹಿನ್ನೆಲೆ 2 ದಿನಗಳ ಕಾಲ ಗಂಗಾ ಸ್ನಾನ, ಭಂಡಾರ ಪೂಜೆ, ಕ್ಷೀರಾಭಿಷೇಕ, ಜಲಾಭಿಷೇಕ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ದೀಪಾರ್ಚನೆ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವಿಧಾನದಂತೆ ಜರುಗಿದವು. ಮಹಿಳೆಯರು, ಯುವತಿಯರು ಕುಂಭ ಕಳಸಗಳೊಂದಿಗೆ ದೇವಸ್ಥಾನದಿಂದ ಗ್ರಾಮದ ಐತಿಹಾಸಿಕ ಕೆರೆಗೆ ತೆರಳಿ ಗಂಗೆ ಸ್ಥಳ ಪೂಜೆ ನೆರವೇರಿಸಿದರು. ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಪಲ್ಲಕ್ಕಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ
ನೀಡಲಾಯಿತು. ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು. ಗ್ರಾಮದ ಪ್ರಮುಖ ರಸ್ತೆಗಳ ಮಾರ್ಗದಲ್ಲಿ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆ ದಾರಿಯುದ್ದಕ್ಕೂ ಡೊಳ್ಳು ಕುಣಿತ ಸೇರಿ ವಿವಿಧ ಕಾರ್ಯಕ್ರಮಗಳು ನೋಡುಗರ ಕಣ್ಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಸುಮಂಗಲೆಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀಮಂತ್ ರಾವ್ ಇಂಚುರೆ, NKS TV4 ನ್ಯೂಸ್, ಹುಮ್ನಾಬಾದ್. ಕಲಬುರಗಿಯಲ್ಲಿ ಜನರು ಕುಡಿಯುವ ನೀರಿಗೆ ಪರದಾಡುವಂತಹ ಸ್ಥಿತಿ ಇದ್ದಿದ್ದು ಸಾಮಾನ್ಯ. ಆದರೆ ಕಳೆದ 3-4 ದಿನಗಳಿಂದ ಜಿಲ್ಲೆಯ ಜಯದೇವ ಆಸ್ಪತ್ರೆಯಲ್ಲಿ ನೀರು ಇಲ್ಲದೆ ರೋಗಿಗಳು ಪರದಾಡುತ್ತಿದ್ದಾರೆ. ಬಿಸಿಲುನಾಡು ಎಂದೇ ಪ್ರಖ್ಯಾತಿ ಪಡೆದ ಕಲಬುರಗಿ ಜಿಲ್ಲೆಯಲ್ಲಿ ಜನರು ಕುಡಿಯುವ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ಇದ್ದು ಸಾಮಾನ್ಯ. ಆದರೆ ಕಳೆದ 3-4 ದಿನಗಳಿಂದ ಜಿಲ್ಲೆಯ ಜಯದೇವ ಆಸ್ಪತ್ರೆಯಲ್ಲಿ ನೀರು ಇಲ್ಲದೆ ರೋಗಿಗಳು ಪರದಾಡುತ್ತಿದ್ದು, ನೀರು ಇಲ್ಲದ ಕಾರಣ ಆಸ್ಪತ್ರೆಯಲ್ಲಿ 3-4 ದಿನಗಳಿಂದ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡುತ್ತಿಲ್ಲ. ಈ ವಿಷಯ ತಿಳಿದು ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್ರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ನೋಡಿ ಆಧರಿಸಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ತಾವು ನನ್ನ ಜೊತೆ ಇದ್ದೀರಿ, ಪೇಷಂಟ್ಗಳಿಗೆ ಮಾತಾಡಿಸಿದ್ದೀವಿ. ಸ್ವಲ್ಪ ನೀರಿನ ತೊಂದರೆ ಆಗಿತ್ತು. ಇಡೀ ಕಲಬುರಗಿ ಅಲ್ಲ, ಇಡೀ ರಾಜ್ಯಕ್ಕೆ ಮಳೆ ಅಭಾವದಿಂದ ನೀರಿನ ತೊಂದರೆ ಬಂದಿತ್ತು. ಮೊನ್ನೆ ಜೂನ್ 7ನೇ ತಾರೀಕಿನಿಂದ ಸತತವಾಗಿ 5-6 ದಿನ ಮಳೆ ಬಂದ ಕಾರಣ ಕಲಕ್ಕೆ ನೀರು ಬರ್ತದೆ. ಭೂಮಿ ಮೇಲೆ ಬಿದ್ದು ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನು ಶೇಖರಣೆ ಮಾಡಿಕೊಂಡು ಅದು ಬಂದು ಜಮಾ ಆಗ್ತದೆ, ಯಾವುದೇ ನದಿಗಾಗಲಿ. ಇಲ್ಲಿ ಏನಾಗಿದೆ ಅಂದರೆ, ಬಂದು ಜಮಾ ಆದಮೇಲೆ ಒಂದು ಡ್ಯಾಮ್ ಇದೆ ಅಲ್ಲಿ ಬೆಣ್ಣೆತೊರೆ. ಆ ಡ್ಯಾಮ್ನಲ್ಲಿ ಮುಂದೆ ಹರಿದು ಹೋದ್ರೆ ನೀರು ನಿಂತಿರ್ತಾವೆ. ಅಲ್ಲೇ ನಿಂತಾಗ ಏನಪ್ಪ ಅಂದ್ರೆ ಅದು ನೀರು ಬಂದು ಮತ್ತಿಟ್ಟು ಮಣ್ಣು ಮ್ಯಾಗ ತಂದು ಕಲ್ತಿರ್ತಾವೆ. ಈಗ 2 ದಿವಸದಿಂದ ತಿಳಿ ನೀರು ಬರ್ತಾಯಿದೆ. ಆ ಕಲಕ್ಕೆ ನೀರು ಬಂದಿದ್ದರಿಂದ ಸ್ವಲ್ಪ ತೊಂದರೆಯಾಗಿ ನೀರು ಸ್ಟಾಪ್ ಮಾಡಿದರು. 10 ಡೇಸಿಂದ ಕಮಿಷನರ್ ಅವರು, DC ಅವರು ಮಾತನಾಡಿ ಒಂದು 10 ದಿವಸ ನಾವು ನೀರು ಬಿಡ್ಲಿಕ್ಕೆ ಆಗೋದಿಲ್ಲ, ಕಲಕ್ಕೆ ನೀರಿದೆ ಅಂಥ ಸಂದರ್ಭದಲ್ಲಿ ನೀನೇ ತೊಂದರೆ ಆಯಿತು. ತೊಂದರೆ ಆಗಿ ಕೆಲವು ಘಟನೆಗಳಾದವು. ನಮ್ಮ ಮಾನ್ಯ ವೈದ್ಯಕೀಯ ಸಚಿವರು ಕೂಡ ಅಲ್ಲಿ ಬಂದು ನೋಡಿದ್ದಾರೆ. ಇತ್ತೀಚಿನ ನಮ್ಮ ಈ ಭಾಗದ ಶರಣಪ್ರಕಾಶ್ ಪಾಟೀಲರು ವೈದ್ಯಕೀಯ ಸಚಿವರು ಆದಮೇಲೆ ಹೋದ ವರ್ಷದಿಂದ ಈ ಒಂದು ಆಸ್ಪತ್ರೆಗೆ ಹೆಚ್ಚಿನ ಒತ್ತು ಕೊಟ್ಟು ಸಿಬ್ಬಂದಿಗಳ ಮತ್ತು ವೆಂಟಿಲೇಟರ್ಗಳು ಮತ್ತು ಡಯಾಲಿಸಿಸ್ ಸೆಂಟರ್ಗಳು ಹೆಚ್ಚಿನ ರೀತಿಯಿಂದ ಸೌಲಭ್ಯಗಳಾಗಿ ಸಣ್ಣ ಪುಟ್ಟ ಏನೇ ಆದರೂ ಕೂಡ ನಮ್ಮ ಸರ್ಕಾರ ಅದಕ್ಕೆ ಸಹಿಸೋದಿಲ್ಲ, ತಕ್ಷಣ ಕ್ರಮ ಕೈಗೊಳ್ಳುತ್ತದೆ. ಒಳ್ಳೆ ಅಧಿಕಾರಿ ಇವತ್ತು ಬಂದಿದ್ದಾರೆ, ನಾವು ನೇಮಕ ಮಾಡಿ ಹೊಸದಾಗಿ ಬಂದಿದ್ದಾರೆ. ಅವರು ಕೂಡ ಹೆಚ್ಚಿನ ಮತವರ್ಜಿ ಮಾಡ್ತಾ ಇದ್ದಾರೆ. ಮತ್ತು ಶಿವಕುಮಾರ್ ಡಾಕ್ಟರ್ ಕೂಡ ನಮ್ಮ ಬೆಳಗಿನ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದ್ದೀನಿ. ಏನೇ ಅಹಿತಕರ ಘಟನೆ ಮುಂದೆ ಆದರೆ ಅದಕ್ಕೆ ಕ್ಷಮಿಸೋದಿಲ್ಲ. ನಮ್ಮ ದಿನೇಶ್ ಗುಂಡ್ರವ್ರನ್ನ ನೇರವಾಗಿ ಮಾತನಾಡಿ ಅದು ಕ್ರಮ ಕೈಗೊಳ್ತೀವಿ. ಎಲ್ಲ ಪೇಷಂಟ್ಗಳಿಗೂ ಕೂಡ ನೀವು ಕೂಡ ಮಾತನಾಡಿದ್ದೀವಿ, ಟ್ರೀಟ್ಮೆಂಟ್ ಚೆನ್ನಾಗಿ ನಡೆದಿದೆ ಅಂತ ಹೇಳಿದ್ದಾರೆ. ಮುಂದೆ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗದೇ ರೀತಿಯಿಂದ ಒಳ್ಳೆ ರೀತಿಯಿಂದ ಮತ್ತು ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು ಅವ್ರಿಗೆ ಹೇಳ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಬಹಳಷ್ಟು ಸಲ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ಡೈಲಿ ಬೇಸ್ ಮ್ಯಾಗ ತೋಲ್ಕ ಸರ್ಕಾರ ಆದೇಶ ಮಾಡಿದೆ. ಮತ್ತು ನಮ್ಮ HKRDBನಿಂದ ಕೂಡ ಇವತ್ತು ಟೀಚರ್ಸ್ ಸಿಬ್ಬಂದಿ ಕೊರತೆ, ಇಡೀ 40,000 ಶಿಕ್ಷಕರ ಕೊರತೆ. ಹೋದ ಸಲ 20 ಕೋಟಿ ರೂಪಾಯಿಗಳು ಕೊಟ್ಟು ಶಿಕ್ಷಕರನ್ನ ನೇಮಕ ಮಾಡಿದೆ. ಇದರಲ್ಲಿ ಕೂಡ ಇದು ನಿರ್ಣಯ ಮಾಡಿ ಸಿಬ್ಬಂದಿಗಳನ್ನು ನೇಮಕ ಮಾಡೋದಂತೂ ಇಮಿಡಿಯೇಟಾಗಿ ಮಾಡ್ತದೆ. ಹೊಸ ಅನುಭವ, ಹೊಸ ಟ್ರೀಟ್ಮೆಂಟು, ಹೊಸ ಆಸ್ಪತ್ರೆ, ಟ್ರಾಮಾ ಸೆಂಟ್ರು, ಸಿಮ್ಸು ಇವೆಲ್ಲ ಏನಪ್ಪ ಅಂದ್ರೆ ಹೊಸದಾಗಿ ಹೆಚ್ಚು ಒತ್ತು ಕೊಟ್ಟು ಮಾಡೋದ್ರಿಂದ ಎಲ್ಲ ಮಟೀರಿಯಲ್ಸು, ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಇವೆ. ಆ ಸಿಬ್ಬಂದಿಗಳ ಕೊರತೆಯೂ ಕೂಡ ಇಮಿಡಿಯೇಟಾಗಿ ಬಗೆಹರಿಸ್ತದೆ. ನಾನು ದಿನೇಶ್ ಗುಂಡ್ರವ್ರಿಗೆ ಮಾತನಾಡಿ ಇಮಿಡಿಯೇಟಾಗಿ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ಹೀಗೆ ಮಾತನಾಡ್ತೀನಿ. ನಂಬರ್ನು ತೊಗೊಂಡು ಇಟ್ಕೊಂಡಿದ್ದೀನಿ. ಸರ್, ಈಗ ಇಲ್ಲಿನ ವೈದ್ಯಾಧಿಕಾರಿಗಳು ಮತ್ತು ಡಾಕ್ಟರ್ಸ್ ಮೇಲೆ ಒಂದು ಆರೋಪ ಇದೆ. ಏನಪ್ಪಾ ಅಂತಂದ್ರೆ, ಈಗ ಯಾರೇ ಒಬ್ರು ಮೇಲ್ನವ್ರು ಹೇಳೋ ತನಕ, ಸಿಗ್ನೇಚರ್ ಮಾಡಿಕೊಡೋ ತನಕ ಇಲ್ಲಿ ಆಪರೇಷನ್ ಮಾಡಲ್ಲ ಅಂತ ಒಂದು ಆರೋಪ ಇದೆ. ಆಪರೇಷನ್ ಮಾಡಲ್ಲ, ಅವ್ರಿಗೆ ಸರಿಯಾಗಿ ಕೇರು ಮಾಡೋದಿಲ್ಲ. ಯಾರೋ ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಅವ್ರ ಮ್ಯಾಗ ಯಾಕೆ ಒಂದು ಸಸ್ಪೆಂಡ್ ಮಾಡಿಸ್ತೀನಿ. ನಾನು ಒಬ್ಬನೇ ಸಾಕು, ಯಾರು ಶರಣಪ್ರಕಾಶ್ ಬೇಕಾಗಿಲ್ಲ. ನಾನು ಅಂಥವು ಏನು ನನ್ನ ಘಟನೆ ತೋರಿ. ಮುಂದಿನ ತಿಂಗಳು ಇದು ವಿಧಾನಸಭೆ ಸೆಷನ್ ಇದೆ, ನಾನು ಕ್ವಶನ್ ಆಗ್ತಾ ಇದ್ದೀನಿ ಇದ್ರ ಬಗ್ಗೆ ಅಂತ. ಯಾರು ಇದ್ರೆ ಹೇಳ್ರಿ, ಅವ್ನು ಸಸ್ಪೆಂಡ್ ಮಾಡೋದು ಹೇಳ್ತೀನಿ. ಯಾರಾದರೂ ಗರೀಬರ ಬಗ್ಗೆ ಬಂದಾಗ ಏನಪ್ಪ ಅಂದ್ರೆ ಮೇಲ್ ಅಧಿಕಾರಿ ಬರಬೇಕು, ರಾಜಕಾರಣಿ ಹೇಳಿದಾಗ ಆಪ್ರೇಷನ್ ಮಾಡ್ತೀನಿ ಅಂದ್ರೆ ಏನು ಅರ್ಥ? ಅದು ಇಂಪಾಸಿಬಲ್, ಯಾರೂ ಸಹಿಸಲಿಕ್ಕಾಗಲ್ಲ. ಪೇಷಂಟೇ, ಗರೀಬ್ ಇರಲಿ ಶ್ರೀಮಂತ ಇರಲಿ, ಯಾವ ರಾಜಕಾರಣಿ ಹೇಳಿದಾಗ ಆಪ್ರೇಷನ್ ಮಾಡ್ತೀನಿ, ಬಂದವ್ರಿಗೆ ಮಾಡಲ್ಲ ಅಂತಿಲ್ಲ. ಇಲ್ಲ, ಇಂಥವೆಲ್ಲ ಡೆಲಿವರಿ ವಾರ್ಡ್ಗಳಿಗಾಯ್ತು, ಆಪರೇಷನ್ಗಳಿಗಾಯ್ತು, ಸಣ್ಣ ಮಕ್ಕಳ ಹುಡುಗರ ಚಿಕಿತ್ಸೆ ಮಾಡೋಣ, ಇಂಥವೆಲ್ಲ ರೆಕಮೆಂಡ್ಗಳು ಬೇಕಾಗ್ತಾವ ಅಂತ ಹೇಳಿ ಆರೋಪ. ಸಾಧ್ಯನೇ ಇಲ್ಲ, ಅದಕ್ಕೆ ನಾವು ಸಹಿಸೋದಿಲ್ಲ. ಅಂಥವು ಏನಾದರೂ ಸ್ಪೆಸಿಫಿಕ್ ಆಗಿದ್ರೆ ಹೇಳ್ರಿ, ಅವ್ರ ಮ್ಯಾಗ ಹೆಂಗೆ ತೋತೀನಿ. ನಾನು ದಿನೇಶ್ ಗುಂಡ್ರಾವ್ ಪತ್ರ ಬರ್ತೀನಿ, ಇಮಿಡಿಯೇಟ್ ಲೆಟರ್ ಬರೀತೀನಿ, ಅವ್ರ ಹೆಸರು ಹಾಕಿ ಇಮಿಡಿಯೇಟ್ ಕ್ರಮ ಕೈಗೊಳ್ಳೋದು ಹೇಳ್ತೀನಿ. ನೋಡಿ, ಡೆಲಿವರಿ ಕೇಸಸ್ಗಳ ಬಗ್ಗೆ ಇದು ಆಸ್ಪತ್ರೆ ಬಂದಾಗ ಎಲ್ಲ ರೀತಿಯಿಂದ ಮಕ್ಕಳು ಬೇರೆ ಕಡೆ ತಾಯಿ ಒತ್ತಟ್ಟಿ, ಮಕ್ಕಳು ಒತ್ತಟ್ಟಿರ್ತೀವಿ. ಇಲ್ಲೇ ಏನಪ್ಪ ಅಂದ್ರೆ ಅವ್ರಿಗೆ ಆಕ್ಸಿಜನ್ಸ್
ಸೌಲಭ್ಯಗಳನ್ನು ಮಾಡಿ ವಸತಿ ಅವರಿಗೆ ಏನಪ್ಪ ಅಂದ್ರೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ. ಬೆಡ್ ಇಲ್ಲ ಅನ್ನೋದನ್ನು ಆರೋಪ ಇದೆ ಸರ್. ಬೆಡ್ ನಮ್ಮ ಸರ್ಕಾರ ಬಂದ ಮೇಲೆ ಬೆಡ್ ಇಲ್ಲ ಅಂತ ಆರೋಪ ಇಲ್ಲ. ಪ್ರೈವೇಟ್ ಆಗಿ ಕರೋನಾದ ಸಂದರ್ಭದಲ್ಲಿ ಕೂಡ ಪ್ರಿಯಾಂಕಾ ಖರ್ಗೆ ಅವರು 106 ಬೆಡ್ಗಳು ಕೊಟ್ಟಿರ್ತಕ್ಕಂಥದ್ದು, ಆಕ್ಸಿಜನ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಅದೇನೇ ಇದ್ರೂ ವೈದ್ಯಕೀಯ ಸಚಿವರು ನಮ್ಮವರು ಇದ್ರೆ ಇಮಿಡಿಯೇಟ್ ಆಗಿ ಬೆಡ್ಗಳ ವ್ಯವಸ್ಥೆ ಮಾಡಿಸ್ತಾರೆ. ಇನ್ನೊಂದು OPD ಅಲ್ಲಿ ಚೀಟಿ ತಗೋತಾರಲ್ಲ, ಕೇವಲ 2 ಕೌಂಟ್ರು, ಡೈಲಿ ಏನಿಲ್ಲ ಅಂದ್ರೆ 2 ರಿಂದ 3 ಸಾವಿರ ಜನ ಬರ್ತಾರೆ ರೋಗಿಗಳು. OPD ಮಾಡ್ಕೊಳ್ಳೋಕೆ ಏನಿಲ್ಲ ಅಂದ್ರೆ 1.5 ರಿಂದ 2 ಗಂಟೆ. ಅದು ನಾನು ನೋಡಿನಿ. ಈಗ 5 ಮಂದಿ ಯಾರ ಕೌಂಟ್ರು, ಮೊನ್ನೆ 2 ದಿವಸ ಹಾಲಿಡೇ ಇತ್ತು, ಅದಕ್ಕಾಗಿ ರಶ್ ಆಗಿದೆ ಅಂತ ಹೇಳಿದರೆ ಇನ್ನೊಂದ್ಸಲ ನಾವು ಇನ್ನೊಂದು ಕೌಂಟರ್ ಮಾಡ್ಲಿಕ್ಕೆ ಕೂಡ ಹೇಳ್ತಾ ಇದ್ದೀನಿ. ಇಲ್ಲಿ ರಸ್ತೆ ಬದಿ ಕೂಡ್ತಾ ಇದ್ರಲ್ಲ, ಇವ್ರಿಗಾಗಿ ಒಂದು ಸ್ಪೆಷಲ್ ಹಾಲ್ ಮಾಡಿ ಅವರಿಗೆಲ್ಲ ಬಂದವರಿಗೆ ಏನಪ್ಪ ಅಂದ್ರೆ, ಯಾಕಂದ್ರೆ ICU ಒಳಗೆ ಬಿಡಂಗಿಲ್ಲ, ಅವರೆಲ್ಲ ಬ್ಯಾಗ್ ತೊಗೊಂಡು 2 ಪಕ್ಕದಲ್ಲಿ ಕುಂದಿರ್ತಾರೆ. ಒಂದು ಹಾಲ್ ಪ್ರೈವೇಟ್ ಆಗಿ ಏನಪ್ಪ ಅಂದ್ರೆ, ನಾಳೆ ಜಯದೇವ್ ಹಾಸ್ಪಿಟಲ್ ಶಿಫ್ಟ್ ಆದ್ಮ್ಯಾಗ ಆ ಜಯದೇವ್ ಆ ಕಡೆ ಆದ್ಮೇಲೆ ಇದು ಮ್ಯಾಗಿಂದು ಖಾಲಿ ಆಗ್ತದೆ. ಒಂದು ಹಾಲ್ ಏನಪ್ಪ ಪ್ರೊವಿಷನ್ ಮಾಡಿ ಬಂದ ಮಂದಿಗೆ ಇರ್ಲಿಕ್ಕೆ ಮತ್ತು ಬೆಡ್ಗಳು ಹೆಚ್ಚಿಗೆ ಮಾಡ್ಲಿಕ್ಕೂ ಅನುಕೂಲ. ಕೂಡ್ಲಿಗಿಯಲ್ಲಿ ಕಳವು ಪ್ರಕರಣ ಭೇದಿಸಿದ ಪೊಲೀಸರು, ಕಳ್ಳರ ಸೆರೆ ಹಾಗೂ ಚಿನ್ನಾಭರಣ ಬೈಕ್ ವಶಕ್ಕೆ. ಕಳವು ಪ್ರಕರಣ ಭೇದಿಸಿದ ಪೊಲೀಸರು ಕಳ್ಳರ ಸೆರೆ ಹಾಗೂ ಚಿನ್ನಾಭರಣ ಬೈಕ್ ವಶಕ್ಕೆ. ಪಟ್ಟಣದಲ್ಲಿ ಜನವರಿ 14ರಂದು ಜರುಗಿದ ಕಳವು ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಕಳವು ಮಾಡಿದ್ದ ಕಳ್ಳರನ್ನ ಬಂಧಿಸಿದ್ದು, ಅವರಿಂದ ಕಳುವಾಗಿದ್ದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿರುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಜೂನ್ 19ರಂದು ಡಿವೈಎಸ್ಪಿ ನೇತೃತ್ವದಲ್ಲಿ ಸಿಪಿಐ ಹಾಗೂ ಪಿಎಸ್ಐ ಅವರ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಜೂನ್ 14ರಂದು ಜರುಗಿದ ಕಳ್ಳತನ ಪ್ರಕರಣವನ್ನು ವಿಜಯನಗರ ಜಿಲ್ಲಾ ಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ಕೂಡ್ಲಿಗಿ ಪೊಲೀಸರು ಡಿವೈಎಸ್ಪಿ ಮಲ್ಲಾಪುರ್ ನೇತೃತ್ವದಲ್ಲಿ ಸಿಪಿಐ ಸುರೇಶ್ ತಳವಾರ್ ಹಾಗೂ ಪಿಎಸ್ಐ ಧನಂಜಯ್ ಕುಮಾರ್ ಅವರು ತಮ್ಮ ಅಪರಾಧ ವಿಭಾಗದ ಸಿಬ್ಬಂದಿಗಳಿಗೆ ನಿರಂತರ ಕಾರ್ಯಾಚರಣೆ ನಡೆಸಿ ಪ್ರಕರಣ ಭೇದಿಸಿ ಆರೋಪಿಗಳನ್ನು ಬಂಧಿಸಿದ್ದು, ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿರುವುದಾಗಿ ತಿಳಿದುಬಂದಿದೆ. ಜೂನ್ 14ರಂದು ಕೂಡ್ಲಿಗಿ ಪಟ್ಟಣದ ಬಾಪೂಜಿ ನಗರದಲ್ಲಿ ತಿಪ್ಪೇರುದ್ರಪ್ಪ ಎಂಬುವವರ ಮನೆಗೆ ಹಾಕಲಾಗಿದ್ದ ಬೀಗವನ್ನ ಹಾಗೂ ಚಿಲಕದ ಕೊಂಡಿಯನ್ನ ಯಾರೋ ಕಳ್ಳರು ಮುರಿದು ಮನೆಯೊಳಗೆ ಹೋಗಿ ಶೋಧ ನಡೆಸಿದ್ದಾರೆ. ಗಾಡ್ರೇಜ್ ಮತ್ತು ಗೋಡೆ ಅಲ್ಪಾರಾದ ಬಾಗಿಲುಗಳನ್ನು ತೆಗೆದು ಅದರಲ್ಲಿದ್ದ ಅಲ್ಮಾರಾದ ಬಾಗಿಲನ್ನ ತೆಗೆದು ಅದರಲ್ಲಿದ್ದ 52 ಗ್ರಾಂ ಬಂಗಾರದ ಬಳೆಗಳು ಬೆಲೆ 2,34,000 ರೂಪಾಯಿ ಹಾಗೂ 1 ಲಕ್ಷ ನಗದು ಹಣವನ್ನ ಒಟ್ಟು 3,34,000 ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಯಾರೋ ಕಳ್ಳರು ಕಳುವು ಮಾಡಿಕೊಂಡು ಪರಾರಿಯಾಗಿದ್ದಾರೆ ಎಂದು ನೀಡಿದ ದೂರಿನ ಮೇರೆಗೆ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಅದೇ ರೀತಿಯಾಗಿ ಅಂದಿನ ದಿನದಂದೇ ಬಾಪೂಜಿ ನಗರದ ಡಿ ಹನುಮಂತಪ್ಪ ಎಂಬುವರ ಮನೆಗೆ ಬೀಗ ಹಾಕಿದ್ದನ್ನ ಹಾಗೂ ಚಿಲಕ ಕೊಂಡಿಯನ್ನ ಯಾರೋ ಕಳ್ಳರು ಮುರಿದು ಮನೆಯೊಳಗೆ ಹೊಕ್ಕು ಗೋಡ್ರೇಜ್ ತೆಗೆದು ಅದರಲ್ಲಿದ್ದ 86 ಗ್ರಾಂ ಬಂಗಾರದ ಆಭರಣಗಳು ಬೆಲೆ 3,44,000 ರೂಪಾಯಿ ಹಾಗೂ 50,000 ನಗದು ಹಣವನ್ನ ಒಟ್ಟು 39 ಲಕ್ಷ ಒಟ್ಟು 3,94,000 ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಕಳುವು ಮಾಡಿಕೊಂಡು ಹೋಗಿದ್ದಾರೆ. ತನಿಖಾ ತಂಡದ ನೇತೃತ್ವ. ಈ 2 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಎಸ್ಪಿ ಅವರ ಮಾರ್ಗದರ್ಶನದಂತೆ ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ್ ಅವರ ನೇತೃತ್ವದಲ್ಲಿ ಸಿಪಿಐ ಸುರೇಶ್ ಎಚ್ ತಳವಾರ್ ಹಾಗೂ ಪಿಎಸ್ಐ ಧನುಂಜಯ್ ಕುಮಾರ್ ತಮ್ಮ ಅಪರಾಧ ತನಿಖಾ ತಂಡದೊಂದಿಗೆ ಪ್ರಕರಣಗಳ ಪತ್ತೆ ಕಾರ್ಯ ಕೈಗೊಂಡಿದ್ದರು. ಕಳ್ಳರ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಪ್ರಕರಣ ಭೇದಿಸಲು ಪತ್ತೆ ಕಾರ್ಯ ಕೈಗೊಂಡ ಯಶಸ್ವಿಯಾದ ತನಿಖಾ ತಂಡಗಳಿಗೆ, ತನಿಖಾಧಿಕಾರಿಗಳು ಮತ್ತು ಇಲಾಖೆ ಸಿಬ್ಬಂದಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಜಿ ವೃಷಭೇಂದ್ರ, ಎನ್ಕೆಎಸ್ ಟಿವಿ4 ನ್ಯೂಸ್. ಯಲಬುರ್ಗಾದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಹೊಸ ಆಂಡ್ರಾಯ್ಡ್ ಮೊಬೈಲ್ ಫೋನ್ ವಿತರಿಸಲಾಯಿತು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೊಸ ಆಂಡ್ರಾಯ್ಡ್ ಮೊಬೈಲ್ ವಿತರಿಸಲಾಯಿತು. ಯಲಬುರ್ಗಾ ಪಟ್ಟಣದ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೊಸ ಮೊಬೈಲ್ ಫೋನ್ ನೀಡಿದರು. ಪೋಷಣ ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ಮಾಹಿತಿ ದಾಖಲಿಸಲು ಸೂಚನೆ. ಪೋಷಣ ಅಭಿಯಾನದ ಮುಖಾಂತರ ಮಕ್ಕಳ ಆರೋಗ್ಯ, ಪೌಷ್ಟಿಕ ಆಹಾರದ ಕುರಿತು ಮೊಬೈಲ್ ತಂತ್ರದ ಮೂಲಕ ವರದಿಯನ್ನು ದಾಖಲಿಸುವುದು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಕಾರ್ಯಚಟುವಟಿಕೆಗೆ ಅನುಕೂಲ ಮಾಡಿಕೊಡಲು ಹೊಸ ಮೊಬೈಲ್ಗಳನ್ನು ಮಂಗಳವಾರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಬಿಟದಪ್ಪ ಮಾಳೆಕೊಪ್ಪ ಅವರು ಉತ್ತಮ ಗುಣಮಟ್ಟದ ಆಂಡ್ರಾಯ್ಡ್ ತಂತ್ರಜ್ಞಾನದ ಮೊಬೈಲ್ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮೇಲ್ವಿಚಾರಕರಿಗೆ ಮೊಬೈಲ್ ಫೋನ್ ವಿತರಣೆ ಮಾಡಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ತಾಲೂಕಿಗೆ 398 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು 16 ಮೇಲ್ವಿಚಾರಕರಿಗೆ ಒಟ್ಟು 414 ಮೊಬೈಲ್ ಫೋನ್ಗಳನ್ನು ಸಾಂಕೇತಿಕವಾಗಿ ಇಲಾಖೆ ಸಿಬ್ಬಂದಿಗಳಿಗೆ ವಿತರಣೆ ಮಾಡಿದರು.
ಪ್ರತಿ ತಿಂಗಳು ಮೊಬೈಲ್ಗಳಿಗೆ ಇಲಾಖೆಯಿಂದಲೇ ನಿಗದಿತ ಮೊತ್ತದ ಕರೆನ್ಸಿ ರಿಚಾರ್ಜ್ ದೆಮ್ಸೆಲ್ಸ್ ಫೋಷನ್ ಟ್ರ್ಯಾಕ್ಟರ್ ತಂತ್ರಾಂಶದ ಮುಖಾಂತರ ಮಕ್ಕಳ ಮಾಹಿತಿ ದಾಖಲು ಮಾಡುವುದು ಮತ್ತು ಮಕ್ಕಳಲ್ಲಿ ಪೌಷ್ಟಿಕತೆ ಕಂಡುಬರುವ ಸೂಕ್ತ ಸಮಯಕ್ಕೆ ನೆರವು ನೀಡಿ ಅವರು ಆರೋಗ್ಯವಂತರಾಗಿ ಬೆಳೆಯಲು ಹೊಂದಲು ಬೇಕಾದ ಎಲ್ಲಾ ಅಗತ್ಯ ವ್ಯವಸ್ಥೆ ಪೂರಕ ವಸ್ತುಗಳನ್ನು ಪೂರೈಸುವ ಉದ್ದೇಶ ಇದಾಗಿದೆ ಮತ್ತು ಪ್ರತಿದಿನ ಅಂಗನವಾಡಿಗಳಲ್ಲಿ ನಡೆಯುವ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಮತ್ತು ಈ ಮೊಬೈಲ್ ಮೂಲಕ ದಾಖಲಾಗುವುದು ಎಂದು ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ ಬೆಟ್ಟದಪ್ಪ ಮಾಳೆಕೊಪ್ಪ ಹೇಳಿದರು. ಕ್ಯಾಮರಾಮ್ಯಾನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಯಲಬುರ್ಗಾ. ಕೊಟ್ಟೂರಿನಲ್ಲಿ ಕೊಟ್ಟೂರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರು ಶ್ರೀ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಪಡೆದರು. ವಿಜಯಾನಂದ ಎಸ್ ಕಾಶಪ್ಪನವರು ಅವರು ಶ್ರೀ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಪಡೆದರು. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಯಿನಿ ಪೀಠದ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಥೇಶ್ವರ ಶ್ರೀ 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 1008 ಜಗದ್ಗುರು ಅಭಿನವ ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರನ್ನ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರು ಭೇಟಿ ನೀಡಿ ಲಿಂಗೈಕ್ಯ ಮಾಜಿ ಸಚಿವರಾದ ಎಸ್ಆರ್ ಕಾಶಪ್ಪನವರ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ನೀಡಿ ಶ್ರೀ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಪಡೆದರು. ಶಿವಕುಮಾರ್ ಕೆಂಪಾವಿ ಹಿರೇಮಠ್, ಎನ್ಕೆಎಸ್ ಟಿವಿ 4 ನ್ಯೂಸ್, ವಿಜಯನಗರ. ದೊಮ್ಮಸಂದ್ರದಲ್ಲಿ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಕೋರಮಂಗಲ ಬಡವರ ರಕ್ತ ಹೀರಿ ಹಣ ಕಟ್ಟಿಸಿಕೊಳ್ಳುತ್ತಿರುವ ಲೂಟಿಕೋರರ ಬ್ಯಾಂಕ್. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಕೋರಮಂಗಲದಲ್ಲಿರುವ ಬ್ಯಾಂಕಿನ ಕರ ಮತ್ತು ಏನೆಂದರೆ ಬಡ ಬಗ್ಗರಿಗೆ ಲೋನ್ ಕೊಟ್ಟು ಅವರ ರಕ್ತ ಹೀರಿ ಹಣ ಕಟ್ಟಿಸಿಕೊಳ್ಳುತ್ತಿರುವ ಲೂಟಿಕೋರರ ಬ್ಯಾಂಕ್. ಸತೀಶ್ ಎಂಬುವರಿಗೆ ಮೊಬೈಲ್ ಲೋನ್ ಕೊಟ್ಟಿದ್ದೇವೆ ಎಂದು ಧಮಕಿ ಹಾಕಿ ಹಣ ಕಟ್ಟಲಿಲ್ಲ ಎಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಎಂದು, ನಿಮ್ಮ ಮಕ್ಕಳನ್ನ ತಂದು ಬಿಡು, ಕೊಲೆ ಮಾಡ್ತೀನಿ ಎಂದು ಇನ್ನೂ ಅನೇಕ ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿರುತ್ತಾರೆ. ಐಡಿಎಫ್ಸಿ ಬ್ಯಾಂಕ್ನ ಹೆಸರು ಹೇಳಿಕೊಂಡು ಇವರನ್ನ ಕೋರಮಂಗಲ ಪೊಲೀಸ್ ಠಾಣೆಗೆ ಕರೆದು ವಿಚಾರಿಸಿದಾಗ ನಮ್ಮೋರು ಈ ರೀತಿ ಮಾತನಾಡಲಿ ಇಲ್ಲ ಎಂದು ಸುಳ್ಳು ಹೇಳುತ್ತಾರೆ. ಈ ವಿಚಾರ ಕನ್ನಡಾಂಬೆ ಚಾಲಕರ ಸಂಘದ ಅಧ್ಯಕ್ಷರಾದ ಯೋಗೀಶ್ ಜಯರಾಮ್ ಅವರಿಗೆ ವಿಷಯ ಗೊತ್ತಾಗಿತ್ತು. ಅವರು ಐಡಿಎಫ್ಸಿ ಬ್ಯಾಂಕ್ ಅವರ ಹತ್ತಿರ ಫೋನ್ ಕಾಲ್ನಲ್ಲಿ ಮಾತನಾಡಿದಾಗ ಅವರನ್ನ ಸಹ ಅವಾಚ್ಯ ಶಬ್ದಗಳು, ನೀನು ಯಾವ ಕನ್ನಡಾಂಬೆಯ ಸಂಘದ ಅಧ್ಯಕ್ಷನು ಎಂದು ಬೈದಿದ್ದು ಫೋನ್ ರೆಕಾರ್ಡ್ನಲ್ಲಿ ಎಲ್ಲಾ ಉಲ್ಲೇಖ ಇದ್ದದ್ದು. ಕೋರಮಂಗಲ ಪೊಲೀಸ್ ಠಾಣೆಗೆ ದೂರು ಕೊಡುವ ಸಂದರ್ಭದಲ್ಲಿ ವಾಯ್ಸ್ ರೆಕಾರ್ಡ್ ಅನ್ನು ಯೋಗೀಶ್ ಪೊಲೀಸ್ ಅಧಿಕಾರಿ ಮಹೇಶ್ ಮಲ್ಲಯ್ಯ ಎಂಬುವರಿಗೆ ತೋರಿಸಿರುತ್ತಾರೆ. ಇದನ್ನ ಅರಿತ ಪೊಲೀಸ್ ಅವರು ಅವರನ್ನ ಕರೆದು ನೈತಿಕಗಿರಿ ಪೊಲೀಸಗಿರಿ ಮಾಡುವುದರಿಂದ ಈ ಕೂಡಲೇ ಎಫ್ಐಆರ್ ಮಾಡಿ ಒಳಗಡೆ ಹಾಕ್ತೀವಿ ಎಂದು ಹೇಳಿದರು. ಇದೇ ರೀತಿ ರಿಯಾಸ್ 60 ವರ್ಷದ ವಯಸ್ಸಾದ ವ್ಯಕ್ತಿಗೂ ಮತ್ತು ಅಹಮದ ಎಂಬ ವ್ಯಕ್ತಿಗೂ ಇದೇ ರೀತಿ ಕೆಟ್ಟ ಪದಗಳನ್ನು ಬಳಸಿದ್ದು ನಾವು ಖುದ್ದಾಗಿ ಮಾಧ್ಯಮದವರು ಬೈಟ್ ತೆಗೆದುಕೊಂಡಿದ್ದೇವೆ. ವೇದಮೂರ್ತಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ದೊಮ್ಮಸಂದ್ರ. ತಗೊಂಡಿರೋದು 69,000, ಕಟ್ಟಿರೋದು 1,50,000 ಪೇಮೆಂಟ್ ಮಾಡಿದ್ದೀನಿ. ಇನ್ನೂ 40,000 ಪೇಮೆಂಟ್ ಮಾಡಿದ್ರೆ NOC ಕೊಡ್ತಾರಂತೆ. ಎಷ್ಟು ಇಸ್ಕೊಂಡಿರೋದು ನೀವು? 69,300 ರೂಪಾಯಿ ಸ್ಯಾಂಕ್ಷನ್ ಆಗಿರೋದು. ಕೈಗೆ ಬಂದಿರೋದು 65,000 ಕೈಗೆ ಬಂದಿರೋದು. ಎಷ್ಟು ತಿಂಗಳು ಕಟ್ಟಿದ್ದೀರಾ ನೀವು ಟೋಟಲ್? 53 ತಿಂಗಳು ಪೇಮೆಂಟ್ ಮಾಡಿಬಿಟ್ಟಿದೀವಿ. 48 ತಿಂಗಳದು ಅದು ಇನ್ನೂ ಪೆಂಡಿಂಗ್ ಇದೆ, ಚೆಕ್ ಬೌನ್ಸಸ್ ಇದಿದೆ ಅಂತ 53 ತಿಂಗಳವರೆಗೂ ಪೇಮೆಂಟ್ ಹೋಗಿದೆ. ಆದ್ರೂ ಇವ್ರು ಏನ್ ಹೇಳ್ತಾರೆ, ಇನ್ನೂ 40,000 ಪೆಂಡಿಂಗ್ ಇದೆ, NOC ಬೇಕಂದ್ರೆ 40,000 ಪೇಮೆಂಟ್ ಮಾಡ್ರಿ, ಸೆಟಲ್ಮೆಂಟ್ 26,000 ಮಾಡ್ತೀವಿ ಅಂತ ಹೇಳಿದ್ರು. ನಾನು 20,000 ಒಪ್ಕೊಂಡೆ. ಫಸ್ಟ್ ಡೇಟ್ ನಂಗೆ ಟ್ರಾನ್ಸಾಕ್ಷನ್ ಕೊಡ್ರಿ, ನಾನು ಎಷ್ಟು ಪೇಮೆಂಟ್ ಮಾಡಿದೀನಿ ಅಂತ ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ನಾನೇ ಅವ್ರೇ ನಂಗೆ ಉಲ್ಟಾ ಕೊಡ್ಬೇಕು. ಬಂದು ಮಾತಾಡ್ರಿ ಅಂದ್ರೆ ಯಾರು ಬಂದು ಮುಂದೆ ಮಾತಾಡ್ತಾ ಇಲ್ಲ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಅಹಮದ್. ಎಲ್ಲಿ ಸರ್ ಇರೋದು? ನಾವು MS ಪಾಳ್ಯ, ಯಲಹಂಕ ಹತ್ರ. ಚಳ್ಳಕೆರೆಯಲ್ಲಿ ಕರ್ನಾಟಕ ಮಾಧ್ಯಮ ಮಹಾಕೂಟ ಜಿಲ್ಲಾ ಅಧ್ಯಕ್ಷರಾಗಿ ಜಿಯಾ ಉಲ್ಲಾ ಆಯ್ಕೆ. ಕರ್ನಾಟಕ ಮಾಧ್ಯಮ ಮಹಾಕೂಟ ಜಿಲ್ಲಾಧ್ಯಕ್ಷರಾಗಿ ಜಿಯಾ ಉಲ್ಲಾ ಆಯ್ಕೆ. ಒಬ್ಬ ಪತ್ರಕರ್ತ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಪತ್ರಕರ್ತರದ್ದಾಗಿರುತ್ತದೆ. ಇಂದಿನ ದಿನಮಾನಗಳಲ್ಲಿ ಪತ್ರಕರ್ತರ ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ನೂತನ ಜಿಲ್ಲಾ ಅಧ್ಯಕ್ಷ ಜಿಯಾ ಉಲ್ಲಾ ತಿಳಿಸಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಆಯೋಜಿಸಿರುವ ಕರ್ನಾಟಕ ಮಾಧ್ಯಮ ಮಹಾಕೂಟದ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಕರುನಾಡು ಜಿಯಾ ಉಲ್ಲಾ ಅವರನ್ನ ಆಯ್ಕೆಯಾಗಿ ಮಾತನಾಡಿದ ಅವರು, ಭಾರತ ದೇಶದಲ್ಲಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮವಾಗಲಿ ಕಾನೂನಿನ 4ನೇ ಅಂಗವಾಗಿದ್ದು ದೇಶದ ಎಲ್ಲ ಸಮುದಾಯಗಳ ಮೇಲೂ ಕೀಳು ಎನ್ನದೇ ಸಮಾಜಮುಖಿಯಾಗಿ ಪತ್ರಕರ್ತರು ತಮ್ಮ ನೈಜ ವರದಿಯನ್ನ ಪ್ರಸಾರಿಸುತ್ತಾರೆ. ಇಂತಹ ಪತ್ರಕರ್ತರಿಗೆ ಇಂದಿನ ದಿನಮಾನಗಳಲ್ಲಿ ನಮ್ಮ ನಾಳುವ ಸರ್ಕಾರಗಳು ಪತ್ರಕರ್ತರನ್ನ ಹಿಮ್ಮೆಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಅಲ್ಲವೇ? ಪತ್ರಕರ್ತರಿಗೆ ಯಾವುದೇ ರೀತಿಯಾಗಿ ಮೂಲಭೂತ ಸೌಕರ್ಯ ಕೊಡದೆ ಕಡೆಗಣಿಸಿದ್ದಾರೆ. ಈ ಹಿನ್ನೆಲೆ ರಾಜಕಾರಣಿಗಳಿಗೆ ಪ್ರಸಾರ ಮಾಡುವ ಮಾಧ್ಯಮಗಳಾಗಲಿ ಪತ್ರಿಕಾ ರಂಗವಾಗಲಿ ದಿನನಿತ್ಯ ಅವರ ರಾಜಕೀಯ ಉಜ್ವಲ ಭವಿಷ್ಯವನ್ನ ಪ್ರಸಾರ ಮಾಡುವ ನಾವು ಇಂದಿನ ದಿನಮಾನಗಳಲ್ಲಿ ಪತ್ರಕರ್ತರ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಪತ್ರಕರ್ತರ ಮೇಲೆ ಯಾವುದೇ ರೀತಿಯ ಅನುದಾನ ಕೊಟ್ಟಿಲ್ಲವೆಂದು ಆಕ್ರೋಶಭರಿತವಾಗಿ ಹೇಳಿದರು. ಇನ್ನು ಈ ವೇಳೆ ರಾಜ್ಯ ಅಧ್ಯಕ್ಷರಾದ ಕೆ ಶಿವರಾಮನ್ ನೂತನ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಘೋಷಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಓಬಳೇಶ್, ಉಪಾಧ್ಯಕ್ಷರಾಗಿ ಕೆ ರುದ್ರಮುನಿ ಹಾಗೂ ಗ್ರಾಮಾಂತರ ಉಪಾಧ್ಯಕ್ಷ GN ಜಯರಾಮ್,
ಖಜಾಂಚಿಯಾಗಿ ಎಚ್ ರಾಜಪ್ಪ, ಜಿಲ್ಲಾ ಸದಸ್ಯರನ್ನಾಗಿ ಆನಂದ್ ಮೂರ್ತಿ, ಸಿಆರ್ ಅನಿಲ್ ಕುಮಾರ್, ಟಿ ಪರಮೇಶ್ವರ್ ನಾಯಕ ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಈಶ್ವರಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ಈ ಸಭೆಗೆ ಆಗಮಿಸಿದ ಎಲ್ಲರಿಗೂ ನನ್ನ ಜಿಲ್ಲಾ ತಾಲೂಕು ಸಮಿತಿ ಪರವಾಗಿ ಪೂರ್ವಕ ಸಲ್ಲಿಸುತ್ತಾ ನಮ್ಮ ಈದೀಗ ನಡೆಯುತ್ತಿರುವ ಜಿಲ್ಲಾಧ್ಯಕ್ಷರ ಸಮಿತಿಗೆ ಆಗಮಿಸಿ ನಾವೆಲ್ಲರೂ ಪ್ರೋತ್ಸಾಹ ನೀಡಿ ಮುಂದೆ ಪತ್ರಕರ್ತರ ಸಂಘ ನಮ್ಮದು ರಾಜ್ಯ ಮಟ್ಟದವರು ಬೆಳೆಯೋಕ್ಕೆ ಸಹಕಾರ ನೀಡಬೇಕು ಮತ್ತು ಒಳ್ಳೆ ಪತ್ರಕರ್ತರಾಗಿ ಬೆಳೆಯಬೇಕು. ಯಾವುದೇ ರೀತಿಯ ಆಮಿಷ ಆಗದೆ ಸಂಘದ ಕಳಿಸಿದೆ ಸಂಘದಲ್ಲಿ ನಿಷ್ಠೆಯಿಂದ ಕೆಲಸ ಕಾರ್ಯ ಮಾಡಿಕೊಂಡು ಈ ಜಿಲ್ಲೆಗೆ ಕಾರ್ಮಿಕ ಸಂಘ ನಾನು ಜಿಲ್ಲಾ ಉಪಾಧ್ಯಕ್ಷ ಆಗಿವೆ. ನಾನು ಉಪಾಧ್ಯಕ್ಷ ಆಗಲು ಸಂಘದಲ್ಲಿ ನಡೆದಿರುವಂಥ ಅನ್ಯಾಯ, ಅವ್ಯವಹಾರ ಮತ್ತು ಜಾತಿ ಹೆಬ್ಬಾಳಿಕೆ ನೋಡಿ ನಾನು ಸಹಿಸಲಾಗದೆ ಹೊರಗಡೆ ಬಂದು ನಮ್ಮ ಸ್ನೇಹಿತರು ಶಿವಕುಮಾರ್ ನಾವು ಚರ್ಚೆ ಮಾಡಿ ಈ ಸಂಘ ಒಟ್ಟಾಗಿದ್ದೀವಿ. ಈ ಸಂಘಕ್ಕೆ ಮುಂದೆ ನಮ್ಮ ಸೀನಿಯರ್ ನಮ್ಮ ಶಿಕ್ಷಕ ಮಾತಾಡಿ ಎಲ್ಲ ಮಾಡಿ ಅಂತ ಹೇಳಿದ್ರು. ಎಲ್ಲರೂ ನೀವು ಸಹಕಾರ ಮಾಡಿದರೆ ಈ ಸಂಘನ ರಾಜ್ಯ ಮಟ್ಟದವರೆಗೂ ನಡೆಸಿ ಉಳಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಮುಂದಿನ ಈ ಸಭೆಗಳ ಮುಂದೆ ರಾಜ್ಯಾಧ್ಯಕ್ಷರಿಗೆ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.